ಮಹಾಯುದ್ಧದಲ್ಲಿ ಒಕ್ಕಲಿಗ ನಾಯಕರ ರೋಚಕ ಕಾಳಗ ಮುಂದುವರೆದಿದೆ. ಕನಕಪುರ ಬಂಡೆ ವರ್ಸಸ್ ದಳಪತಿ. ಏಟಿಗೆ ಎದಿರೇಟು, ಹೇಳಿಕೆಗೆ ಪ್ರತಿ ಹೇಳಿಕೆ. ಹಳೆ ಮೈಸೂರು ಗೆಲ್ಲೋದಕ್ಕೆ ಪ್ರತಿಷ್ಠೆ ಪಣಕ್ಕಿಟ್ಟ ಒಕ್ಕಲಿಗ ನಾಯಕರು. ಕದನ ಕಣದಲ್ಲಿ ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ವಾಗ್ಯುದ್ಧ ಮುಂದುವರೆದಿದೆ. ಕನಕಪುರ ಬಂಡೆ ವರ್ಸಸ್ ಎಚ್ಡಿಕೆ. ಇಬ್ಬರ ನಡುವೆ ಏಟಿಗೆ ಎದಿರೇಟು ನಡೆದಿದೆ. ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿ ಕೋಟ್ವಾಲ್ ಗರಡಿಯಲ್ಲಿ ಪಳಗಿ ಬಂದವರಲ್ವಾ? ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಡಿಕೆಶಿ ವಿರುದ್ಧ. ಡಿಕೆಶಿ ಕೋಟ್ವಾಲ್ ಗರಡಿಯಲ್ಲಿ ಪಳಗಿ ಬಂದವರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಬ್ಬರ ರೀತಿ ನಾನು ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕಿಲ್ಲ. ಡಿಕೆಶಿ ವಿರುದ್ಧ ಸಿಡಿದೆದ್ದಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಅವರೇನೋ ಐ ಎಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ. ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡ್ತೀರಿ. ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನ್ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಾನಭಾವರೇ, ನಾನು ಬಿಡಿದಿದ್ದು ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಬಂದು ನೋಡಪ್ಪ, ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ಬರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ. ಇದನ್ನು ಅವ್ರು ಹೇಳಲಿಕ್ಕೆ ಬಯಸ್ತಾರೆ. ಅವರೇ ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣನ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ ಜೆಡಿಎಸ್ ಅವರು ಪಾಂಡವರು, ಕಾಂಗ್ರೆಸ್ ಕೌರವರ ರೀತಿ ಇದ್ದಾರೆ, ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ ಅಂತ. ಜೆಡಿಎಸ್ ಎಲ್ಲಿದೆಯಾ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ನಮ್ಗೆ ಜೆಡಿಎಸ್ ಇರಲಿ ಅನ್ನೋದು ಆಸೆ ಇತ್ತು. ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ? ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ನೀವು ಸ್ಟ್ರೈಟ್ ಫೈಟರ್ ಆಗಿದೆ. ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡ್ತೀರಿ. ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನ್ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಾನಭಾವರೇ, ನಾನು ಬಿಡಿದಿದ್ದು ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಬಂದು ನೋಡಪ್ಪ, ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ಬರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ. ಇದನ್ನು ಅವ್ರು ಹೇಳಲಿಕ್ಕೆ ಬಯಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.